ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು PSTR ಪರೀಕ್ಷೆಗೆ ಉಪಯುಕ್ತ ಆಗೋ ರೀತಿಯಲ್ಲಿ 5ನೇ ತರಗತಿ ಪರಿಸರ ಅಧ್ಯಯನದ 5ನೇ ಅಧ್ಯಾಯವಾದಂಥ ನೈಸರ್ಗಿಕ ಸಂಪನ್ಮೂಲಗಳು, ಈ ಅಧ್ಯಾಯದಲ್ಲಿ ಯಾವ ರೀತಿ ಪ್ರಶ್ನೋತ್ತರಗಳನ್ನು ಕೇಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ಆಲ್ರೆಡಿ 4 ಅಧ್ಯಾಯಗಳು ಮುಗಿದಿದೆ. ಸೊ ಅದನ್ನು ಯಾರಾದರೂ ನೋಡಿಲ್ಲ ಅಂತ ಅಂದರೆ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ಸಿಗುತ್ತೆ. ಓಕೆ, ಸೊ ಇವತ್ತು ಪ್ರಮುಖ 50 ಪ್ರಶ್ನೋತ್ತರಗಳನ್ನು ಸಿದ್ಧಪಡಿಸಿದ್ದೀನಿ. ಇವೆಲ್ಲ ಪ್ರಶ್ನೆಗಳು ಪಠ್ಯಪುಸ್ತಕವನ್ನು ಆಧರಿಸಿ ಸಿದ್ಧಪಡಿಸಿದಂತಹ ಪ್ರಶ್ನೋತ್ತರಗಳಾಗಿರುತ್ತೆ. ಓಕೆ, ಸೊ ಈಗ ಮೊದಲನೆಯ ಪ್ರಶ್ನೆ, ಭೂಮಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ನೀರು, ಮಣ್ಣು, ಗಾಳಿ, ಖನಿಜಗಳು ಇತ್ಯಾದಿಗಳನ್ನು ಏನೆಂದು ಕರೆಯುತ್ತಾರೆ? ಇವುಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಸರಿಯಾದಂಥ ಉತ್ತರ ನೈಸರ್ಗಿಕ ಸಂಪನ್ಮೂಲಗಳು. ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಸಿಗುವ ಮತ್ತು ಜೀವಿಗಳ ಬದುಕಿಗೆ ಅಗತ್ಯವಾದಂತಹ ವಸ್ತುಗಳನ್ನೇ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಸೊ ಇದನ್ನು ಆಧರಿಸಿ ಇನ್ನು ಮುಂದಿನ ಪ್ರಶ್ನೋತ್ತರಗಳಿರುತ್ತೆ. ಇನ್ನು ನೆಕ್ಸ್ಟು 2ನೆಯ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲಗಳನ್ನು ಪ್ರಮುಖವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು ಅಂತ ಅಂದರೆ 2 ವಿಧಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ಆ 2 ವಿಧಗಳು ಯಾವುದು ಅಂದರೆ ನವೀಕರಿಸಬಹುದಾದ ಸಂಪನ್ಮೂಲ ಮತ್ತು ನವೀಕರಿಸಲಾಗದ ಸಂಪನ್ಮೂಲ. ಓಕೆ, ಸೊ ಈ 2 ವಿಧಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ 3ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ನವೀಕರಿಸಬಹುದಾದಂತಹ ಸಂಪನ್ಮೂಲ ಯಾವುದು? ಇಲ್ಲಿ ನಮಗೆ 4 ಆಪ್ಷನ್ಸಲ್ಲಿ ಪೆಟ್ರೋಲ್, ಕಲ್ಲಿದ್ದಲು, ನೈಸರ್ಗಿಕ ಅನಿಲ ಇದೆಲ್ಲವೂ ಕೂಡ ನವೀಕರಿಸಲಾಗದ ಸಂಪನ್ಮೂಲ. ಆದರೆ ಸೌರಶಕ್ತಿಯನ್ನು ನೀವು ಎಷ್ಟು ಸಲ ಬಳಸ್ಕೊಂಡ್ರೂ, ಎಷ್ಟು ಪ್ರಮಾಣದಲ್ಲಿ ಬಳಸ್ಕೊಂಡ್ರೂ ಕೂಡ ಅದನ್ನು ನಾವು ನವೀಕರಿಸ್ಬೋದು. ಹಾಗಾಗಿ ಸೂರ್ಯನ ಬೆಳಕು ಅಥವಾ ಸೌರಶಕ್ತಿ ಅನ್ನೋದು ಸರಿಯಾದಂಥ ಉತ್ತರ. ಸೌರಶಕ್ತಿ ಆಪ್ಷನ್ 3. ಓಕೆ, ಸೊ ಇಲ್ಲಿ ವಿವರಣೆ ನೋಡಿ, ಸೌರಶಕ್ತಿಯು ನಿರಂತರವಾಗಿ ನಮಗೆ ದೊರೆಯುತ್ತದೆ ಮತ್ತು ಬಳಸಿದಷ್ಟು ಕೂಡ ಸಿಗ್ತಾ ಹೋಗುತ್ತೆ ಅಲ್ವಾ. ಸೊ ನೆಕ್ಸ್ಟು 4ನೆಯ ಪ್ರಶ್ನೆ, ಬಳಸಿದಂತೆಲ್ಲ ಮುಗಿದು ಹೋಗುವ ಮತ್ತು ಮತ್ತೆ ಸೃಷ್ಟಿಸಲು ಸಾಧ್ಯವಾಗದ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕರೆಸ್ಕೊಳ್ಳುತ್ತೆ. ಒಮ್ಮೆ ಬಳಸಿದರೆ ಖಾಲಿಯಾಗುವ ಮತ್ತು ನೈಸರ್ಗಿಕವಾಗಿ ಮತ್ತೆ ತುಂಬಿಕೊಳ್ಳಲು ಲಕ್ಷಾಂತರ ವರ್ಷ ಬೇಕಾಗುವಂತಹ ಸಂಪನ್ಮೂಲಗಳನ್ನು ನಾವು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕರಿತೀವಿ. ಸೊ ಇವುಗಳನ್ನು ಬಳಸ್ಕೊಳ್ಳುವಾಗ ನಾವು ವಿಚಾರ ಮಾಡಿ ಹಿತಮಿತವಾಗಿ ಬಳಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 5ನೆಯ ಪ್ರಶ್ನೆ, ಸೂರ್ಯನಿಂದ ದೊರೆಯುವಂತಹ ಶಕ್ತಿಯನ್ನು ನಾವು ಸೌರಶಕ್ತಿ ಅಂತ ಕರಿತೀವಿ. ಓಕೆ, ಸೊ ಸೂರ್ಯನಿಂದ ದೊರೆಯುವ ಬೆಳಕು ಮತ್ತು ಉಷ್ಣವನ್ನು ನಾವು ಸೌರಶಕ್ತಿ ಅಂತ ಕರಿತೀವಿ. ನೆಕ್ಸ್ಟು, ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳಲು ಯಾವ ಶಕ್ತಿಯನ್ನು ಬಳಸುತ್ತದೆ ಅಂತ ಅಂದರೆ ಸೌರಶಕ್ತಿ. ದ್ಯುತಿ ಸಂಶ್ಲೇಷಣೆಯಲ್ಲಿ ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸುತ್ತವೆ. ಇದು ಪಠ್ಯಪುಸ್ತಕ 5ನೇ ತರಗತಿಯ ಪಠ್ಯಪುಸ್ತಕ. ಸೊ ಹಾಗಾಗಿ ನಮಗೆ ತುಂಬ ಆಳವಾದಂತಹ ಕ್ಲಿಷ್ಟಕರವಾದಂತಹ ಪ್ರಶ್ನೆಗಳು ಸಿಗೋದಿಲ್ಲ. ಸೊ ಅದರಲ್ಲಿ ಯಾವ ಪ್ರಶ್ನೆಗಳು ಲಭ್ಯ ಇರುತ್ತೋ ಅದನ್ನು ರೆಡಿ ಮಾಡಿದ್ದೀನಿ. ನಾವು ಹೋಗ್ತಾ ಈಗ ನೆಕ್ಸ್ಟ್ 6th 7th ಹೀಗೆ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಸೊ ಆವಾಗ ನಮಗೆ ಕೆಲವೊಂದಿಷ್ಟು ಕ್ಲಿಷ್ಟಕರವಾದಂತಹ ಪ್ರಶ್ನೆಗಳು ಸಿಗುತ್ತೆ. ಓಕೆ, ಸೊ ಈಗ 7ನೆಯ ಪ್ರಶ್ನೆ, ಸುಮಾರು 3 ಸೆಂಟಿಮೀಟರ್ನಷ್ಟು ಮಣ್ಣು ರೂಪುಗೊಳ್ಳಲು ಎಷ್ಟು ವರ್ಷಗಳು ಬೇಕಾಗ್ಬೋದು ಅಂದರೆ ಸುಮಾರು 500ರಿಂದ 1000 ವರ್ಷಗಳು ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ವಿವರಣೆ ನೋಡಿ, ಮಣ್ಣು ರೂಪುಗೊಳ್ಳುವುದು ಬಹಳ ನಿಧಾನವಾದ ಪ್ರಕ್ರಿಯೆ. ಇದಕ್ಕೆ 100 ವರ್ಷಗಳೇ ಬೇಕಾಗತ್ತೆ. ನೆಕ್ಸ್ಟ್ 8ನೆಯ ಪ್ರಶ್ನೆ, ಶಿಲೆಗಳಿಂದಾದ ಭೂಮಿಯ ಮೇಲ್ಪದರವನ್ನು ನಾವು ಏನೆಂದು ಕರೆಯುತ್ತೇವೆ? ಶಿಲಾಗೋಳ ಅಂತ ಕರಿತೀವಿ. ಭೂಮಿಯ ಕಠಿಣವಾದ ಹೊರಪದರನ್ನು ಶಿಲಾಗೋಳ ಎನ್ನುವರು. 9ನೆಯ ಪ್ರಶ್ನೆ, ಮಣ್ಣಿನ ಸವೆತವನ್ನು ತಡೆಗಟ್ಟಲು ಭೂಮಿಯ ಆಕಾರಕ್ಕೆ ಅನುಗುಣವಾಗಿ ವ್ಯವಸಾಯ ಮಾಡುವುದನ್ನು ನಾವು ಏನಂತ ಕರಿತೀವಿ? ಸಮಪಾತಳಿ ಬೇಸಾಯ ಅಂತ ಕರಿತೀವಿ. ಇಳಿಜಾರಿಗೆ ಅಡ್ಡಲಾಗಿ ಅಥವಾ ಸಮಪಾತಳಿಯಲ್ಲಿ ಉಳುಮೆ ಮಾಡುವುದರಿಂದ ಮಣ್ಣು ಕೊಚ್ಚಿ ಹೋಗುವುದನ್ನು ತಡೆಯಬಹುದು. ನೆಕ್ಸ್ಟು 10ನೆಯ ಪ್ರಶ್ನೆ, ಕಾಡಿನ ಮರಗಳಿಂದ ವಾತಾವರಣದಲ್ಲಿ ಯಾವ ಅನಿಲದ ಪ್ರಮಾಣ ಹೆಚ್ಚಾಗುತ್ತದೆ ಅಂತ ಅಂದರೆ ಆಮ್ಲಜನಕ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಕ್ಸಿಜನ್ನನ್ನು ಬಿಡುಗಡೆ ಮಾಡುತ್ತದೆ. ನೆಕ್ಸ್ಟ್ 11ನೆಯ ಪ್ರಶ್ನೆ, ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಎಷ್ಟರ ಇಸ್ವಿಯಲ್ಲಿ ಪರಿಷ್ಕರಿಸಲಾಯಿತು ಅಂತ ಅಂದರೆ ಅರಣ್ಯ ಸಂರಕ್ಷಣೆಗಾಗಿ 1988ರಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಪರಿಷ್ಕರಿಸಲಾಯಿತು. ಹಾಗಾಗಿ ಇಲ್ಲಿ ಆಪ್ಷನ್ 2 ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 12ನೆಯ ಪ್ರಶ್ನೆ,
ಸಾಮಾಜಿಕ ಅರಣ್ಯಗಳನ್ನು ಯಾರು ಸಂರಕ್ಷಿಸುತ್ತಾರೆ ಅಂತ ಅಂದರೆ ಸಾಮಾಜಿಕ ಅರಣ್ಯಗಳನ್ನು ಸಂರಕ್ಷಿಸುವ ಜವಾಬ್ದಾರಿ ಗ್ರಾಮ ಪಂಚಾಯಿತಿ ಮತ್ತು ಸಮುದಾಯದವ್ರದ್ದಾಗಿರುತ್ತೆ. ಓಕೆ, ಸಾಮಾಜಿಕ ಅರಣ್ಯಗಳು ಜನರಿಗೆ ಸೇರಿದ್ದು ಅವುಗಳನ್ನು ಸ್ಥಳೀಯ ಸಂಸ್ಥೆಗಳು ಮತ್ತು ಜನರು ರಕ್ಷಿಸುತ್ತಾರೆ. ಇನ್ನು 13ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಪಾಂಡುರಂಗ್ ಹೆಗ್ಡೆ. ಪಶ್ಚಿಮ ಘಟ್ಟದ ಅರಣ್ಯ ರಕ್ಷಣೆಗಾಗಿ ಪಾಂಡುರಂಗ್ ಹೆಗ್ಡೆಯವರು ಅಪ್ಪಿಕೋ ಚಳುವಳಿ ಪ್ರಾರಂಭಿಸಿದರು. ನೆಕ್ಸ್ಟು 14ನೆಯ ಪ್ರಶ್ನೆ, ಮೌನ ಕಣಿವೆ ಅಂದರೆ ಸೈಲೆಂಟ್ ವ್ಯಾಲಿ ಯಾವ ರಾಜ್ಯದಲ್ಲಿದೆ ಅಂದರೆ ಕೇರಳದಲ್ಲಿದೆ. ಮೌನ ಕಣಿವೆ ಯೋಜನೆಯ ವಿರೋಧ ನಡೆದಿದ್ದು ಕೇರಳ ರಾಜ್ಯದಲ್ಲಿ. ನೆಕ್ಸ್ಟು, ಬಿಹಾರ್ ಅಥವಾ ಜಾರ್ಖಂಡ್ನಲ್ಲಿ ಅರಣ್ಯ ಸಂರಕ್ಷಣೆಗಾಗಿ ನಡೆದ ಆಂದೋಲನ ಯಾವುದು ಅಂತ ಅಂದರೆ ಅದು ಜಂಗಲ್ ಬಚಾವೋ. ಬಿಹಾರ್ ಮತ್ತು ಒಡಿಶಾ ಭಾಗಗಳಲ್ಲಿ ಜಂಗಲ್ ಬಚಾವೋ ಆಂದೋಲನ ನಡೆಯಿತು. ನೆಕ್ಸ್ಟ್ 16ನೆಯ ಪ್ರಶ್ನೆ, ಹಿಮಾಲಯದ ಅರಣ್ಯಗಳ ಸಂರಕ್ಷಣೆಗಾಗಿ ಚಿಪ್ಕೋ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಸುಂದರ್ಲಾಲ್ ಬಹುಗುಣ್. ಇವರು ಹಿಮಾಲಯ ಭಾಗದಲ್ಲಿ ಮರಗಳನ್ನು ತಬ್ಬಿಕೊಂಡು ರಕ್ಷಿಸುವ ಚಿಪ್ಕೋ ಚಳವಳಿ ನಡೆಸಿದರು. ವೃಕ್ಷಮಾತೆ ಎಂದು ಖ್ಯಾತಿ ಪಡೆದಿರುವ ಕರ್ನಾಟಕದ ಪರಿಸರ ಪ್ರೇಮಿ ಯಾರು ಅಂದರೆ ಸಾಲುಮರದ ತಿಮ್ಮಕ್ಕ. ಇತ್ತೀಚೆಗೆ ನಾವು ಅವರನ್ನು ಕಳ್ಕೊಂಡ್ವಿ. ಸೊ ಇವರನ್ನು ನಾವು ವೃಕ್ಷಮಾತೆ ಅಂತ ಕರಿತೀವಿ. ಯಾಕೆ ಅಂದರೆ ರಸ್ತೆಯ ಬದಿಯಲ್ಲಿ ಮರಗಳನ್ನು ನೆಟ್ಟು ಬೆಳೆಸಿದ ಸಾಲು ಮರದ ತಿಮ್ಮಕ್ಕ ಅವರನ್ನು ನಾವು ವೃಕ್ಷಮಾತೆ ಅಂತ ಕರಿತೀವಿ. ಹೌದಾ? ಸೊ ನೆಕ್ಸ್ಟು 18ನೆಯ ಪ್ರಶ್ನೆ, ಸಾಲು ಮರದ ತಿಮ್ಮಕ್ಕನವರ ಊರು ಯಾವುದು ಅಂದರೆ ಹುಲಿಕಲ್. ಓಕೆ, ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮ ಸಾಲು ಮರದ ತಿಮ್ಮಕ್ಕನವರ ಊರಾಗಿರುತ್ತೆ. 19ನೆಯ ಪ್ರಶ್ನೆ, ತಿಮ್ಮಕ್ಕನವರು ನೆಟ್ಟು ಬೆಳೆಸಿದ ಮರಗಳು ಯಾವ ಜಾತಿ ಇವು ಅಂದರೆ ಇವರು ಹೆಚ್ಚಾಗಿ ಆಲದ ಮರಗಳನ್ನೇ ಬೆಳೆಸ್ತಾ ಇದ್ರು. ತಿಮ್ಮಕ್ಕ ಮತ್ತು ಅವರ ಪತಿ ರಸ್ತೆಯ ಇಕ್ಕೆಲೆಗಳಲ್ಲಿ ಆಲದ ಮರಗಳನ್ನು ನೆಟ್ಟರು. ನೆಕ್ಸ್ಟ್ 20ನೆಯ ಪ್ರಶ್ನೆ, ಸಾಲು ಮರದ ತಿಮ್ಮಕ್ಕನವರ ಪತಿಯ ಹೆಸರೇನು ಅಂದರೆ ಚಿಕ್ಕಯ್ಯ. ಪೂರ್ಣ ಹೆಸರು ಬಿಕ್ಕಲ ಚಿಕ್ಕಯ್ಯ. ಓಕೆ, ಸೊ ನೆಕ್ಸ್ಟ್ 21ನೆಯ ಪ್ರಶ್ನೆ, ಪ್ರಾಣಿಗಳು ಯಾವ ರೀತಿಯ ಸಂಪನ್ಮೂಲಗಳಾಗಿವೆ ಅಂದರೆ ನವೀಕರಿಸಬಹುದಾದ ಸಂಪನ್ಮೂಲಗಳು. ಪ್ರಾಣಿಗಳು ಸಂತಾನೋತ್ಪತ್ತಿಯ ಮೂಲಕ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವುದರಿಂದ ಅವು ನವೀಕರಿಸಬಹುದಾದಂತಹ ಸಂಪನ್ಮೂಲಗಳಾಗಿರುತ್ತೆ. ಇನ್ನು 22ನೆಯ ಪ್ರಶ್ನೆ, ಭೂಮಿಯ ಒಳಗೆ ಹೂತು ಹೋದ ಸಸ್ಯ ಮತ್ತು ಪ್ರಾಣಿಗಳ ದೇಹಗಳು ಕೊಳೆತು ಉಂಟಾಗುವ ಇಂಧನವನ್ನು ಏನೆಂದು ಕರೆಯುತ್ತಾರೆ ಅಂದರೆ ಇವುಗಳನ್ನು ನಾವು ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ. ಜೀವಿಗಳ ಅವಶೇಷಗಳಿಂದ ತಯಾರಾಗುವಂತಹ ಇಂಧನ ಇದಾಗಿರುತ್ತೆ. ಇನ್ನು 23ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪಳೆಯುಳಿಕೆ ಇಂಧನ ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಟ್ಟಿಗೆ ಅನ್ನೋದು ಪಳೆಯುಳಿಕೆ ಇಂಧನ ಅಲ್ಲ, ಆದರೆ ಪೆಟ್ರೋಲಿಯಂ, ಕಲ್ಲಿದ್ದಲು, ನೈಸರ್ಗಿಕ ಅನಿಲ ಇವೆಲ್ಲವೂ ಕೂಡ ಪಳೆಯುಳಿಕೆ ಇಂಧನ ಆಗಿರುತ್ತೆ. ಸೊ ಇದು TET GPSTR ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಈ ರೀತಿಯ ಪ್ರಶ್ನೆಯನ್ನು. ಕಟ್ಟಿಗೆಯು ಕಾಡಿನಿಂದ ಸಿಗುವ ಇಂಧನ, ಇದು ಭೂಮಿಯೊಳಗೆ ಹುದುಗಿ ತಯಾರಾದ ಪಳೆಯುಳಿಕೆ ಇಂಧನವಲ್ಲ. ಆದರೆ ಪೆಟ್ರೋಲಿಯಂ, ಕಲ್ಲಿದ್ದಲು, ನೈಸರ್ಗಿಕ ಅನಿಲ ಇವೆಲ್ಲವೂ ಕೂಡ ಪಳೆಯುಳಿಕೆ ಇಂಧನಗಳಿಗೆ ಉದಾಹರಣೆ. ಇನ್ನು 24ನೆಯ ಪ್ರಶ್ನೆ, ಪೆಟ್ರೋಲಿಯಂನಿಂದ ಸಿಗುವ ಉಪ ಉತ್ಪನ್ನ ಯಾವುದು ಅಂದರೆ ವ್ಯಾಕ್ಸ್, ಮೇಣ. ಓಕೆ, ಸೊ ಇಲ್ಲಿ ಪೆಟ್ರೋಲಿಯಂ ಸಂಸ್ಕರಣೆಯಿಂದ ಮೇಣ ಅಥವಾ ವ್ಯಾಸ್ಲಿನ್ ಮುಂತಾದವು ಸಿಗುತ್ತದೆ. LPGಯ ಪೂರ್ಣ ರೂಪವೇನು ಅಂತ ಕೇಳಿದ್ದಾರೆ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಓಕೆ, ದ್ರವೀಕರಿಸಿದ ಪೆಟ್ರೋಲಿಯಂ ಗ್ಯಾಸ್ ಎಂಬುದು ಇದರ ಸರಿಯಾದ ರೂಪ ಆಗಿರುತ್ತೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. 26ನೆಯ ಪ್ರಶ್ನೆ, ವಿದ್ಯುತ್ ಉತ್ಪಾದಿಸಲು ಶಾಖೋತ್ಪನ್ನ ಕೇಂದ್ರಗಳಲ್ಲಿ ಪ್ರಮುಖವಾಗಿ ಏನನ್ನು ಬಳಸುತ್ತಾರೆ ಅಂತ ಅಂದರೆ ಕಲ್ಲಿದ್ದಲನ್ನು ಬಳಸ್ತಾರೆ. ಕಲ್ಲಿದ್ದಲನ್ನು ಉರಿಸಿ ಶಾಖದ ಮೂಲಕ ವಿದ್ಯುತ್ ತಯಾರಿಸಲಾಗುತ್ತದೆ. 27ನೆಯ ಪ್ರಶ್ನೆ, ಭೂಮಿಯ ಶಿಲೆಗಳಲ್ಲಿ ದೊರೆಯುವ ಮತ್ತು ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆ ಹೊಂದಿರುವ ವಸ್ತುಗಳನ್ನು ಏನೆನ್ನುತ್ತಾರೆ ಅಂದರೆ ಖನಿಜಗಳು, ಮಿನರಲ್ಸ್ ಅಂತ ಕರಿತೀವಿ. ನೈಸರ್ಗಿಕವಾಗಿ ದೊರೆಯುವ ರಾಸಾಯನಿಕ ಸಂಯೋಜನೆ ಇರುವ ವಸ್ತುಗಳೇ ಖನಿಜಗಳು. ನೆಕ್ಸ್ಟ್ 28ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಲೋಹದ ಖನಿಜಕ್ಕೆ ಉದಾಹರಣೆ ಅಂದರೆ ಕಬ್ಬಿಣ. ಓಕೆ, ಕಬ್ಬಿಣವು ಒಂದು ಪ್ರಮುಖ ಲೋಹವಾಗಿದೆ, ಆದರೆ ಸುಣ್ಣದ ಕಲ್ಲು, ಕಲ್ಲಿದ್ದಲು, ಪೆಟ್ರೋಲಿಯಂ ಇದ್ಯಾವುದು ಕೂಡ ಖನಿಜಕ್ಕೆ ಉದಾಹರಣೆ ಆಗಲ್ಲ. 29ನೆಯ ಪ್ರಶ್ನೆ, ಖನಿಜಗಳು ನವೀಕರಿಸಲಾಗದ ಸಂಪನ್ಮೂಲಗಳಾಗಿವೆ ಏಕೆಂದರೆ. ಯಾಕೆ ಅಂದರೆ ಅವು ರೂಪುಗೊಳ್ಳಲು ಲಕ್ಷಾಂತರ ವರ್ಷಗಳು ಬೇಕಾಗುತ್ತೆ, ಹಾಗಾಗಿ
ಅವುಗಳನ್ನು ನಾವು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕರಿತೀವಿ. ಇವುಗಳನ್ನು ಬಳಸಿದ ವೇಗದಲ್ಲಿ ಮರುಸೃಷ್ಟಿ ಮಾಡೋದಕ್ಕಾಗಲ್ಲ. ಇವುಗಳು ರೂಪುಗೊಳ್ಳೋದಕ್ಕೆ ಲಕ್ಷಾಂತರ ವರ್ಷಗಳು ಬೇಕಾಗುತ್ತೆ. ಇನ್ನು 30ನೆಯ ಪ್ರಶ್ನೆ, ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬದಲಿಗೆ ಬಳಸಬಹುದಾದ ಪರಿಸರ ಸ್ನೇಹಿ ಇಂಧನ ಯಾವುದು ಅಂತ ಅಂದರೆ ಅದು CNG, ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಹೇಳ್ತೀವಿ. CNG ಬಳಕೆಯು ಕಡಿಮೆ ಮಾಲಿನ್ಯ ಉಂಟು ಮಾಡುತ್ತದೆ. 31ನೆಯ ಪ್ರಶ್ನೆ, ಅಡುಗೆ ಮಾಡಲು ಬಳಸುವ ಸಿಲಿಂಡರ್ಗಳಲ್ಲಿ ತುಂಬಿರುವ ಅನಿಲ ಯಾವುದು ಅಂದರೆ LPG. ಓಕೆ, ಮನೆಗಳಲ್ಲಿ ಅಡುಗೆಗೆ LPG ಅಂದರೆ ದ್ರವೀಕರಿಸದ ಪೆಟ್ರೋಲಿಯಂ ಅನಿಲವನ್ನು ಬಳಸಲಾಗುತ್ತೆ. 32ನೆಯ ಪ್ರಶ್ನೆ, ಸೌರಶಕ್ತಿಯ ಒಂದು ಪ್ರಮುಖ ಉಪಯೋಗವೇನು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಯ್ಕೆಗಳಿಗೆ ಹೋಲಿಸಿ ನೋಡಿದಾಗ ನಮಗೆ ಸರಿಯಾದ ಉತ್ತರ ಯಾವುದಾಗುತ್ತೆ, ನೀರು ಕಾಯಿಸೋದಕ್ಕೆ ನಾವು ಸೋಲಾರನ್ನು ಬಳಸ್ತೀವಿ. ಹೌದಾ, ಸೌರಶಕ್ತಿಯಿಂದ ನೀರು ಬಿಸಿ ಮಾಡಬಹುದು ಮತ್ತು ದೀಪ ಉರಿಸಬಹುದು. ಇವಾಗಂತರೂ ಹಲವಾರು ಉಪಯೋಗಗಳನ್ನು ನಾವು ನೋಡ್ತಾ ಇದ್ದೀವಿ. ಹೌದಾ. ಸೊ ಈಗ ನೆಕ್ಸ್ಟು 33ನೆಯ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಗೆ ಅಥವಾ ಅಭಾವಕ್ಕೆ ಮುಖ್ಯ ಕಾರಣವೇನು ಅಂದರೆ ಜನಸಂಖ್ಯೆಯ ಹೆಚ್ಚಳ ಮತ್ತು ಅದರ ಅತಿಯಾದ ಬಳಕೆ. ಓಕೆ, ದುರಾಸೆಯಿಂದ ಅತಿಯಾಗಿ ಬಳಸುವುದರಿಂದ ಸಂಪನ್ಮೂಲಗಳು ಖಾಲಿಯಾಗ್ತಾ ಇದ್ದಾವೆ. ನೆಕ್ಸ್ಟು 34ನೆಯ ಪ್ರಶ್ನೆ, ಸರ್ವವ್ಯಾಪಿ ಸಂಪನ್ಮೂಲಗಳಿಗೆ ಉದಾಹರಣೆ ಯಾವುದು ಅಂದರೆ ಗಾಳಿ ಮತ್ತು ಸೂರ್ಯನ ಬೆಳಕು. ಇವು ಭೂಮಿಯ ಬಹುತೇಕ ಎಲ್ಲ ಕಡೆ ದೊರೆಯುತ್ತದೆ. ಮಣ್ಣು ಒಂದು ಡ್ಯಾಶ್ ಸಂಪನ್ಮೂಲ. ಮಣ್ಣು ಅನ್ನೋದು ಒಂದು ನವೀಕರಿಸಬಹುದಾದಂತಹ ಸಂಪನ್ಮೂಲ. ಓಕೆ, ಈ ಒಂದು ಪಠ್ಯಪುಸ್ತಕದ ಪ್ರಕಾರ ಮಣ್ಣು, ನೀರು, ಗಾಳಿ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು ಅಂದರೆ ಎಂದಿಗೂ ಮುಗಿದು ಹೋಗುವಂಥ ಸಂಪನ್ಮೂಲಗಳು ಇವಲ್ಲ ಅಲ್ವಾ. ಸೊ ನೆಕ್ಸ್ಟು 36ನೆಯ ಪ್ರಶ್ನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವ ಅರಣ್ಯ ಸಂರಕ್ಷಣೆಯ ಧಾರ್ಮಿಕ ಆಚರಣೆ ಯಾವುದು ಅಂದರೆ ನಾಗಬನ. ದಕ್ಷಿಣ ಕನ್ನಡದಲ್ಲಿ ದೇವರ ಹೆಸರಿನಲ್ಲಿ ಕಾಡನ್ನು ರಕ್ಷಿಸುವ ನಾಗಬನ ಪದ್ಧತಿ ಇದೆ. ಸೊ ಇದು ಕೇಳ್ಬೋದು, ಕ್ವೆಶನ್ ಆಗಿ ನೋಡ್ಕೊಳ್ರಿ. ನೆಕ್ಸ್ಟು 37ನೆಯ ಪ್ರಶ್ನೆ, ಕೊಡಗು ಜಿಲ್ಲೆಯಲ್ಲಿ ಅರಣ್ಯ ಸಂರಕ್ಷಣೆಗಾಗಿ ಇರುವ ಸಂಪ್ರದಾಯ ಯಾವುದು ಅಂದರೆ ದೇವರ ಕಾಡು. ಕೊಡಗಿನಲ್ಲಿ ದೇವರ ಕಾಡುಗಳ ಮೂಲಕ ಮರಗಳನ್ನು ರಕ್ಷಿಸಲಾಗುತ್ತಿದೆ. ಇನ್ನು 38ನೆಯ ಪ್ರಶ್ನೆ, ಪರಿಸರದಲ್ಲಿ ಸಮತೋಲನ ಕಾಪಾಡಲು ನಾವು ಸಂಪನ್ಮೂಲಗಳನ್ನು ಹೇಗೆ ಬಳಸಬೇಕು ಅಂದರೆ ಮಿತವಾಗಿ ಮತ್ತು ವಿವೇಚನೆಯಿಂದ ಬಳಸಬೇಕು. 39ನೆಯ ಪ್ರಶ್ನೆ, ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವುದು ಯಾವ ಬಗೆಯ ಪ್ರಕ್ರಿಯೆ? ಇದೊಂದು ನೈಸರ್ಗಿಕ ಆವಿಯಾಗುವಿಕೆಯ ಪ್ರಕ್ರಿಯೆಯಾಗಿರುತ್ತೆ. ಸಮುದ್ರದ ನೀರನ್ನು ಮಡಿಗಳಲ್ಲಿ ನಿಲ್ಲಿಸಿ ಸೂರ್ಯನ ಶಾಖಕ್ಕೆ ಆವಿಯಾಗಿಸಿ ಉಪ್ಪು ಪಡೆಯುತ್ತಾರೆ. 40ನೆಯ ಪ್ರಶ್ನೆ, ಒಂದು ಕಾಲದಲ್ಲಿ ಸಂಪನ್ಮೂಲವಲ್ಲದ್ದು ಈಗ ಸಂಪನ್ಮೂಲವಾಗಿ ಮಾರ್ಪಟ್ಟಿರಬಹುದು. ಇದಕ್ಕೆ ಉದಾಹರಣೆ ಯಾವುದು ಅಂದರೆ ನೈಸರ್ಗಿಕ ಅನಿಲ. ಹಿಂದೆ ಇದರ ಉಪಯೋಗ ಗೊತ್ತಿರಲಿಲ್ಲ, ಈಗ ಇದು ಪ್ರಮುಖ ಇಂಧನ ಸಂಪನ್ಮೂಲವಾಗಿದೆ. 41ನೆಯ ಪ್ರಶ್ನೆ, ಪೆಟ್ರೋಲಿಯಂ ಹೇಗೆ ಉಂಟಾಗುತ್ತದೆ ಅಂದರೆ ಸಮುದ್ರದ ಜೀವಿಗಳು ಶಿಲಾಪದರಗಳ ಅಡಿಯಲ್ಲಿ ಸಿಲುಕಿ ಪೆಟ್ರೋಲಿಯಂ ಉಂಟಾಗುತ್ತದೆ. ಸತ್ತ ಸಮುದ್ರ ಜೀವಿಗಳು ಭೂಮಿಯ ಅಡಿಯಲ್ಲಿ ಅಧಿಕ ಒತ್ತಡ ಮತ್ತು ಉಷ್ಣತೆಗೆ ಸಿಲುಕಿ ಪೆಟ್ರೋಲಿಯಂ ಸಿದ್ಧವಾಗುತ್ತದೆ. ನೆಕ್ಸ್ಟು 42ನೆಯ ಪ್ರಶ್ನೆ, ತಿಮ್ಮಕ್ಕನವರು ಯಾವ ಊರಿನಿಂದ ಯಾವ ಊರಿನವರೆಗೆ ಮರಗಳನ್ನು ನೆಟ್ಟರು ಅಂದರೆ ಹುಲಿಕಲ್ನಿಂದ ಕೂದೂರು. ಓಕೆ, ಕೂದೂರು ಅನ್ನುವಂತಹ ಊರಿನವರೆಗೂ ಕೂಡ ತಿಮ್ಮಕ್ಕನವರು ಸಾಲಾಗಿ ಆಲದ ಮರಗಳನ್ನು ನೆಟ್ಟಿರ್ತಾರೆ. ಹಾಗಾಗಿ ಇವರನ್ನು ನಾವು ಸಾಲು ಮರದ ತಿಮ್ಮಕ್ಕ ಅಂತಲೇ ಕರಿತಾ ಇದ್ವಿ. ಓಕೆ, ಸೊ ಇಲ್ಲಿ ಅವರು ತಮ್ಮ ಗ್ರಾಮವಾದಂತಹ ಹುಲಿಕಲ್ನಿಂದ ಕೂದೂರಿನವರೆಗೆ ರಸ್ತೆಯ ಬದಿಯಲ್ಲಿ ಮರವನ್ನು ನೆಟ್ಟರು. 43ನೆಯ ಪ್ರಶ್ನೆ, ತಿಮ್ಮಕ್ಕನವರಿಗೆ ಕರ್ನಾಟಕ ಸರ್ಕಾರ ನೀಡಿದ ಯೋಜನೆಯ ಹೆಸರೇನು ಅಂದರೆ ಸಾಲುಮರದ ತಿಮ್ಮಕ್ಕನ ನೆರಳು ಯೋಜನೆ. 2014-15 ಬಜೆಟ್ನಲ್ಲಿ ಈ ಯೋಜನೆಯನ್ನು ಘೋಷಿಸಲಾಯಿತು. 44ನೆಯ ಪ್ರಶ್ನೆ, ಪೆಟ್ರೋಲಿಯಂ ಉತ್ಪನ್ನಗಳನ್ನು ಯಾವುದರ ತಯಾರಿಕೆಯಲ್ಲಿ ಬಳಸುತ್ತಾರೆ ಅಂತ ಅಂದರೆ ಲಿಪ್ಸ್ಟಿಕ್ ಮತ್ತು ವ್ಯಾಸ್ಲಿನ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಪೆಟ್ರೋಲಿಯಂ ಜೆಲ್ಲಿಯನ್ನು ಪ್ರಸಾಧನ ಸಾಮಗ್ರಿಗಳಲ್ಲಿ ಬಳಸುತ್ತಾರೆ. ನೆಕ್ಸ್ಟ್ 45ನೇ ಪ್ರಶ್ನೆ, ಸಂಪನ್ಮೂಲಗಳನ್ನು ಸಂರಕ್ಷಿಸಲು ನಾವು ಅನುಸರಿಸಬೇಕಾದಂತಹ 3R ತತ್ವಗಳಲ್ಲಿ ಯಾವುದು ಸೇರಿಲ್ಲ ಅಂತ ಅಂದರೆ ಇಲ್ಲಿ ಡೆಸ್ಟ್ರಾಯ್ ನಾಶ ಮಾಡುವುದು ಅನ್ನೋದು ಸೇರಲ್ಲ. 3 ಅಂದರೆ 3Rs ಯಾವುದು? ರೆಡ್ಯೂಸ್, ರೀಯೂಸ್ ಆ್ಯಂಡ್ ರೀಸೈಕಲ್. ಮಿತ ಬಳಕೆ, ಪುನರ್ಬಳಕೆ, ಮರುಚಕ್ರೀಕರಣ. ಇವು ಏನಾಗ್ತವೆ? 3Rs ಆಗಿರ್ತವೆ. ಯಾವುದಕ್ಕೆ ಇದು ತತ್ವ ಅಂದರೆ ಸಂಪನ್ಮೂಲಗಳನ್ನು ಸಂರಕ್ಷಿಸಲಿಕ್ಕೆ ಇರುವಂತಹ
3R ತತ್ವ ಆಗಿರುತ್ತೆ. ಸಂರಕ್ಷಣೆ ಎಂದರೆ ಉಳಿಸುವುದು, ಹಾಳು ಮಾಡುವುದಲ್ಲ. ನೆಕ್ಸ್ಟ್ 46ನೆಯ ಪ್ರಶ್ನೆ, ಕಾಡುಗಳ ನಾಶದಿಂದ ಪ್ರಾಣಿಗಳಿಗೆ ಏನಾಗುತ್ತದೆ ಅಂದರೆ ಅವುಗಳು ಮುಖ್ಯವಾಗಿ ತಮ್ಮ ಆವಾಸ ಸ್ಥಾನವನ್ನು ಕಳ್ಕೊಳ್ತವೆ. ಹೌದಾ, ಅವುಗಳ ಆವಾಸ ಸ್ಥಾನ ನಷ್ಟವಾಗುತ್ತದೆ. ಕಾಡು ಪ್ರಾಣಿಗಳ ವಾಸಸ್ಥಾನ, ಅದು ಇಲ್ಲದಿದ್ದರೆ ಅವು ಬೀದಿಗೆ ಬರುತ್ತವೆ ಅಥವಾ ಸಾಯುತ್ತವೆ. ಇನ್ನು 47ನೆಯ ಪ್ರಶ್ನೆ, ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಬದಲಾಯಿಸುವ ಸಾಧನ ಯಾವುದು ಅಂದರೆ ಸೋಲಾರ್ ಸೆಲ್ ಅಥವಾ ಸೌರಕೋಶ ಅಂತ ಹೇಳ್ತೀವಿ. ಸೋಲಾರ್ ಪ್ಯಾನಲ್ಗಳು ಸೂರ್ಯನ ಬೆಳಕನ್ನು ವಿದ್ಯುತ್ತಾಗಿ ಪರಿವರ್ತಿಸುತ್ತವೆ. ಇನ್ನು 48ನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ದ್ರವರೂಪದ ಇಂಧನವಾಗಿದೆ? ಇಲ್ಲಿ ಕಲ್ಲಿದ್ದಲು, LPG ಕಟ್ಟಿಗೆ ಆಗಲ್ಲ. ಡೀಸೆಲ್ ಅನ್ನೋದು ದ್ರವರೂಪದ ಇಂಧನವಾಗುತ್ತೆ. ಪೆಟ್ರೋಲ್ ಮತ್ತು ಡೀಸೆಲ್ ದ್ರವರೂಪದ ಇಂಧನಗಳು. ಖನಿಜಗಳನ್ನು ಭೂಮಿಯಿಂದ ಹೊರತೆಗೆಯುವ ಪ್ರಕ್ರಿಯೆಗೆ ಏನನ್ನುತ್ತಾರೆ ಅಂದರೆ ಮೈನಿಂಗ್, ಗಣಿಗಾರಿಕೆ ಅಂತ ಕರಿತೀವಿ. ಭೂಮಿಯನ್ನು ಅಗೆದು ಖನಿಜ ತೆಗೆಯುವುದೇ ಗಣಿಗಾರಿಕೆ. ಕೊನೆಯ ಪ್ರಶ್ನೆ, ಮಾನವನು ಸಹ ಒಂದು ಸಂಪನ್ಮೂಲ, ಏಕೆಂದರೆ ಮಾನವನು ಬುದ್ಧಿಶಕ್ತಿ ಮತ್ತು ಕೌಶಲ ಹೊಂದಿದ್ದಾನೆ. ಮನುಷ್ಯ ತನ್ನ ಜ್ಞಾನ ಮತ್ತು ಕೆಲಸದಿಂದ ದೇಶದ ಅಭಿವೃದ್ಧಿಗೆ ಕಾರಣನಾಗುತ್ತಾನೆ ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟು ನೈಸರ್ಗಿಕ ಸಂಪನ್ಮೂಲಗಳು ಅನ್ನುವಂತಹ ಒಂದು ಅಧ್ಯಾಯದಿಂದ ಆಯ್ದಂತಹ ಪ್ರಮುಖ 50 ಪ್ರಶ್ನೋತ್ತರಗಳಾಗಿತ್ತು. ಓಕೆ, ಸೊ ಇವತ್ತಿನ ಈ ಒಂದು ಸೆಷನ್ ನಿಮಗೆ ಕೇವಲ PSTR ಪರೀಕ್ಷೆಗೆ ಅಷ್ಟೇ ಅಲ್ಲ, ಮುಂದೆ ಬರುವಂತಹ TET ಪರೀಕ್ಷೆ, ನಂತರ GPSTR ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಯೂಸ್ ಆಗುತ್ತೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ, ಜೊತೆಗೆ 5ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಇದು ಉಪಯುಕ್ತ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೂ ಕೂಡ ಈ ಒಂದು ತರಗತಿಯನ್ನು ತೋರಿಸಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.